ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಮಹಿಮೆಪಡಿಸಿ ಒಂದು ಸಂದೇಶ ಭಾಗವನ್ನು ಕರ್ತನು ಕೊಟ್ಟಿರುವ ಪ್ರಕಾರವೇ ಕರ್ತನು ಮಾತನಾಡ್ತಾರೆ, ನಾವೆಲ್ಲ ಕೇಳೋಣ. ಕೀರ್ತನೆ ಗ್ರಂಥವಾಗಿದೆ 119ನೇ ಕೀರ್ತನೆ 169ನೇ ವಚನವಾಗಿದೆ. ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯಲ್ಲಿ ಮುಟ್ಟಲಿ. ಗಾಡ್, ನನ್ನ ಕೂಗು ಅಂದ್ರೆ ನಾ ಹಿಂದಿಲಿ ಹೇಳಕ್ ಹೋಗಲ್ಲ, ನನ್ನ ಕೂಗು ನಿನ್ನ ಸನ್ನಿಧಿಯಲ್ಲಿ ಮುಟ್ಟಲಿ. ಯಾರು ಭಕ್ತನು ಹೇಳುವಂತವರು, ಕಷ್ಟದಲ್ಲಿರುವಂತವರು, ರೋಗದಲ್ಲಿರುವಂತವರು, ಸಮಸ್ಯೆಯಲ್ಲಿರುವಂತವರು, ಯಾರು ದೇವರಲ್ಲಿ ನಂಬಿಕೆ ಇಟ್ಟು ದೇವರೇ ನನ್ನ ಕೂಗನ್ನು ನೀನು ಕೇಳು ಸ್ವಾಮಿ, ನಿನ್ನ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತಿದ್ಯಲ್ಲ, ನನ್ನ ಸಹಾಯಕ್ಕೆ ಬಾ ದೇವರೇ. ಹಲ್ಲೆಲೂಯಾ. ಈತರು ಭಕ್ತನು ಕೇಳುವಂತ ಪ್ರಕಾರ ಇಲ್ಲಿ ಯಾರು ಗೊತ್ತಿಲ್ಲದವರು ಸತ ದೇವರೇ ನನ್ನ ಕೂಗನ್ನು ಲಾಲಿಸು, ನನಗೆ ನೀನು ಉತ್ತರವನ್ನು ಕೊಡು. ಇಂಥ ಕಷ್ಟಕಾಲ, ಈ ಸಂಕಟದಲ್ಲಿ, ಇಂಥ ದೇಶದಲ್ಲಿ ಬದುಕ್ತಾ ಇದ್ದೀನಿ ಸ್ವಾಮಿ, ನನಗೆ ಆಧಾರ ಮನುಷ್ಯರು ಇಲ್ಲ, ನನಗೆ ಪರಲೋಕದಲ್ಲಿರುವ ದೇವರೇ ನೀನೇ ಆಧಾರ ಎಂಬುದಾಗಿ ಯಾರು ಹೇಳಿಕೊಳ್ತಾರೋ ಅವರಿಗೆ ದೇವರು ಸಹಾಯ ಮಾಡ್ತಾರೆ. ಆಮೇಲೆ ಕೆಳಗಡೆ, ನಿನ್ನ ವಾಕ್ಯಾನುಸಾರವಾಗಿ ನನ್ನ ಜ್ಞಾನವನ್ನು ದಯಪಾಲಿಸು. ದೇವರೇ, ನಿನ್ನ ವಾಕ್ಯದ ಜ್ಞಾನ ಇದೆಯಲ್ಲ, गॉड का ज्ञान, गॉड का बुद्धि ज्ञान है ना, वो ज्ञान क्या है मुझे बताओ. आपके दिल के क्या अंदर है, आपके मन में क्या है मुझे बताओ. आपके जैसा मैं जीता हूं, मैं ऐसे, लेकिन ನಾನು ಆ ರೀತಿ ನಾನು ನಡ್ಕೊಳ್ತೀನಿ ಸ್ವಾಮಿ. ಅವಾಗ ದೇವರು ಈ ರೀತಿ ಯಾರು ಕೇಳಿಕೊಳ್ಳುತ್ತಾರೋ ದೇವರವರಿಗೆ ಸಹಾಯ ಹಸ್ತವನ್ನು ಚಾಚಿ, ಈ ದಿವಸ ಪ್ರಯಾಣ ಮಾಡಬೇಡ, ನಾನು ನಿನಗೆ ತಿಳಿಸ್ತಾ ಇದ್ದೀನಿ, ಇಂಥ ರೂಟಿಗೆ ಹೋಗ್ಬೇಡ, ಇಂಥ ದಿವಸ ಪ್ರಯಾಣ ಮಾಡಬೇಡ, ಇಂಥದ್ದು ಕೆಲಸ ಮಾಡಬೇಡ. ಹಲ್ಲೆಲೂಯಾ. ದೇವರೇ ನಮ್ಗೆಲ್ಲವನ್ನು ಬಲವನ್ನು ಧೈರ್ಯವನ್ನು ಕೊಟ್ಟು ಈ ಭೂಮಿ ಮೇಲೆ ನಡೆಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ನನ್ನ ನುಡಿಗೆ ನೋಡಿ, ನನ್ನ ಜ್ಞಾನವನ್ನು ನಿನ್ನ ಸನ್ನಿಧಿಗೆ ಸೇರಲಿ, ನಿನ್ನ ನುಡಿಗೆ ತಕ್ಕಂತೆ ನನ್ನನ್ನು ರಕ್ಷಿಸು. ದೇವರ ನುಡಿ, ದೇವರ ಮಾತು, ದೇವರ ಜ್ಞಾನದ ಪ್ರಕಾರ ನನ್ನ ನಡೆಸು. ಯಾವಾಗ ನಮ್ಮನ್ನ ತಗ್ಗಿಸಿಕೊಂಡು ಕರ್ತನ ಕಡೆ ಒಪ್ಪಿಸಿಕೊಡ್ತೀವಿ, ನಾವು ಯಾವಾಗ ದೇವರ ಕಡೆ ಒಳಗೆ ಇನ್ಸ್ಟಾಲ್ ಆಗ್ತೀವಿ, ಅವಾಗ ಆ ನಡೆಸುವಿಕೆನೆ ಬೇರೆ. ಮಾರ್ಗ ಸತ್ಯವು ಜೀವ ಆಗಿದ್ದೇನೆ, ನಾನೇ ಮಾರ್ಗ ಸತ್ಯ ಜೀವ ಆಗಿದ್ದೇನೆ, ನನ್ನ ಹೊರತು ನೀವು ಯಾರು ತಂದೆ ಬಳಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಹಲ್ಲೆಲೂಯಾ. ಹಾಗೆ ನನ್ನ ತುಟಿಗಳಿಂದ ನಿನ್ನ ಸ್ತುತಿ ಹೊರಡಲಿ. ನನ್ನ ತುಟಿಯಿಂದ ಬೇರೆ ಮಾತಾಡಬಾರ್ದು, ದೇವರ ಸ್ತುತಿ ಹೊರಡಬೇಕು, ದೇವರ ಮಾತೇ ಬರಬೇಕು. ಹಲ್ಲೆಲೂಯಾ. ದೇವರ ಮಾತಲ್ಲದೆ ನಮಗೆ ಬೇರೆ ಬರಬಾರದು. ಹಲ್ಲೆಲೂಯಾ. ಅದು ಮತ್ತೆ 175ನೇ 175ನೇ ವಾಕ್ಯ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರವೇ ನನ್ನ ಆನಂದ. ಹಲ್ಲೆಲೂಯಾ. ನಿನ್ನ ಧರ್ಮಶಾಸ್ತ್ರ, ನಿನ್ನ ವಾಕ್ಯ, ನಿನ್ನ ಮಾತು ನನಗೆ ಹಿತಕರವಾಗಿದೆ. ಅದೇ ನನಗೆ ಆಧಾರ, ಅದೇ ನನಗೆ ಜೀವದ ಮಾರ್ಗ, ಬೇರೆ ನನಗೆ ಬೇಡ ಸ್ವಾಮಿ. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು ತನ್ನ ಮಕ್ಕಳಿಗೆ ಕರೀತಾ ಇದ್ದಾರೆ. ಈ ಲೋಕ ಏನ್ ಹೇಳಿದ್ರು ಪರವಾಗಿಲ್ಲ, ಈ ಲೋಕ ಏನ್ ಹೇಳ್ತೋ ಐ ಡೋಂಟ್ ಕೇರ್, ನನಗೆ ಬೇಡ, ನನಗೆ ನಿನ್ನ ಮಾರ್ಗ ಬೇಕು ಸ್ವಾಮಿ ಎಂಬುದಾಗಿ ಮಕ್ಕಳೆಲ್ಲ ನೀವೆಲ್ಲ ಒಪ್ಪಿಕೊಡ್ರಿ, ದೇವರ ಕಡೆಗೆ ಒಪ್ಪಿಸ್ಕೊಡ್ರಿ. ದೇವರೇ, ನನ್ನ ಕುಟುಂಬವನ್ನ ನೀನು ನಡೆಸು, ನೀನು ಆಳ್ವಿಕೆ ಮಾಡು, ನಿನ್ನ ಕೈಯಲ್ಲಿ ನಾನು ಒಪ್ಪಿಸಿಕೊಡ್ತಾ ಇದ್ದೀನಿ ಇವೆರಡು ಜೀವಗಳು, ನನ್ನನ್ನು, ಈ ಮನೆಯನ್ನು, ಎಲ್ಲ ಪ್ರತಿಯೊಂದು, ನನ್ನ ಕೆಲಸ, ನನ್ನ ನಡೆ ನುಡಿ ಎಲ್ಲ ನೀನ್ ನಡೆಸು ದೇವರೇ ಅಂದ್ರೆ ದೇವರು ನಡೆಸುವಂಥದ್ದೆಲ್ಲ ಒಳ್ಳೆಯದು, ಸೂಪರ್ ಆಗಿದೆ. ಹಲ್ಲೆಲೂಯಾ. ಹಾಗಾಗಿ ನೋಡಿ, 121ನೇ ಕೀರ್ತನೆ, ಈ ವಚನ ಒಂದು ಸಾಕದು. 121ನೇ ಕೀರ್ತನೆ ಹೇಳ್ತದೆ, ಅದರಲ್ಲಿ ಮೊದಲನೇ ವಾಕ್ಯ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ. ಹಲ್ಲೆಲೂಯಾ. ನಾನು, ನೀನು 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 ಕಣ್ಣೆತ್ತಿ ಪರಲೋಕದ ಕಡೆ, ಆಸ್ಮಾನ್ ಕಡೆ ನೋಡಿದ್ರೆ, ಮೇರಾ ಹೆಲ್ಪ್ ಕಹಾನ್ ಸೆ ಮಿಲೇಗಾ, मेरा हेल्प कहां से मिलेगा, परलोक से मिलेगा. गाड बोलते हैं
ಕಣ್ಣೆತ್ತಿ ನಾನು ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಯಾರು ಮಾಡಿದ್ರು? ಅವರಿಂದ ಬರ್ತದಂತೆ. ಹಾಲೆಲೂಯ. आकाश और जमीन आसमान कौन बनाए? उनसे हेल्प मिलता है, इंसान से नहीं। आज दे देगा, पीछे से बात कर लेगा वो, अरे उन्होंने हेल्प मांगी, इन्होंने हेल्प मांगी, मैं 10 रुपए दिया, वो बोलते 50 दिए, 50 देगा 500 दिए, तो आगे तो नहीं ना, पीछे बहुत बोलते हैं। लेकिन गॉड ऐसे नहीं है, जो मांगता है खुशी से देते हैं। ಹಾಲೆಲೂಯ. ಐಸಿಯೇ ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುವಾಗ ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ, ಮತ್ಯಾರಿಂದನೂ ಅಲ್ಲ. ಇವತ್ತು ನನಗೆ ಕೆಲಸ ಇಲ್ಲ, मुझे मेरे को काम नहीं है, मेरा खास 10 रुपये भी नहीं है, क्योंकि मेरा चलती है कैसे मालूम? पहले काम करता था ना, उससे अच्छी चल रहा हूं मैंने, अच्छे कपड़े पहन रहा हूं, अच्छी सी शू पहन रहा हूं, अच्छी वचन पढ़ रहा हूं। अरे कहां से आता है? पहले तो 10 क्लास, अब 15 मिनट भी मैं बाइबल नहीं पकड़ता था। आज मोबाइल पे सुन रहा हूँ, सुबह ही सुन रहा हूँ। कभी मोबाइल ऑन किया तो ये फोन इसमें डालता है, स्पीकर डालता है, आराम से मैसेज सुनता हूँ, क्योंकि गॉड के प्रेजेंस है। दूसरे तो नॉट अलाउड, अंदर एंट्री नहीं, अंदर दूसरे। ये क्या है बोल रहा है? जमीन का ये क्या, ये तो भूमि के अंदर, हाँ, ये जमीन का क्या है, ये इंस्टॉल नहीं होगा, पूरे होगा। आसमान नहीं, ये परलोक। हाँ, परलोक का वो गॉड कहाँ है, वहां का इंस्टॉल होगा। वो तो बहुत अच्छी है गुड्डू, बहुत। ये अंदर इंस्टॉल कर लेना, बाद में देखना, 2 भी स्केल करके देखना कौन सा अच्छा है घर को। मैंने तो वो चुन लिया, वो बताने के लिए इधर आया मैंने। हालेलुया। ऐसे जो काम करो ना काम करो, खाना पीना सब चलते रहेगा, क्योंकि लॉकडाउन में आप याद कर लेना, कोई बाहर गए तो लटे लगे मरेगा, फिर भी मीट खाए, गोश्त खाए, मच्छी खाए, अंडे खाए, सब खाए, भूखा कौन रहता है? कोई भी नहीं ना। उसी टाइम में गॉड ने दिए, सबको भी दिए। ऑल वर्ल्ड लॉकडाउन, हमारा देश नहीं, हमारा राज्य नहीं, हमारा जिला नहीं, हमारा छोटे गांव नहीं, ऑल वर्ल्ड पीपल के लिए खाना दिए गॉड। हालेलुया। आप छोड़ेंगे क्या? मेरे बच्चे हैं, मेरे हाथ से उन लोगों को बनाया मैं। भूखा रहने के लिए मैं छोड़ूंगा मैं? पानी चाहिए, पानी पिलाएंगे, खाना हो खाना खिलाएंगे, जो कपड़ा है कपड़ा दिलाएंगे, जो पिता घर में बच्चों के लिए, बाद में बीबी के लिए क्या परचेस करके घर, दुकान, शॉपिंग मॉल, वो मॉल, ये मॉल जाके लेके जाके क्या दिलाता है, इसी गॉड देते, उससे अच्छी देते हैं। लेकिन हमारे अंदर है ना, वो गॉड को दे देना, बस, कुछ नहीं। गॉड पैसे मांग रहे हैं क्या, बंगला मांग रहे हैं ना, कुछ भी नहीं। ಹಾಲೆಲೂಯಾ. ಈ ರೀತಿ ದೇವರು ನಮ್ಮನ್ನು ನಡೆಸುವಾಗ ತಂದೆಯಾದ ದೇವರ ಮಾತುಗಳನ್ನ ನಾವು ಶ್ರದ್ಧೆಯಿಂದ ಲಾಲಿಸಬೇಕು. ಈಗ ನಾವು ಕೇಳಿದ್ರೆ ಮಾತ್ರವೇ ದೇವರು ನಮ್ಮನ್ನ ಸಹಾಯ ಮಾಡ್ತಾರೆ. ಹಾಗೆ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಸಾಕು. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಡ್ತೇನೆ, ಹಂಗೆ ಬಂತು. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರೋ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಸ್ವಾಮಿ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಹೆಚ್ಚಾಗಿ ದೇವರ ಭಯ ಭಕ್ತಿಯಿಂದ ಬಾಳುವಂತೆ ಕೃಪೆ ಕೊಡು, ಸಹಾಯ ಮಾಡು ತಂದೆಯಾದ ದೇವರೇ. ಸ್ವಾಮಿ ದೇವರೇ, ನಿಮ್ಮ ನೆರಳಿನಲ್ಲಿ ಬಾಳಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡು ದೇವರ. ಆತ್ಮನೇ ನಿಮಗೆ ಸ್ತೋತ್ರಪ್ಪ. ಈ ಡೆಲ್ಲಿ ಪಟ್ಟಣಕ್ಕಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ದೇವರೇ, ಸ್ತೋತ್ರ. ಎಷ್ಟೋ ವರ್ಷಗಳ ಹಿಂದೆ ಎಷ್ಟೋ ಸಲ ಬಂದು ಹೋಗಿದ್ವಿ ಸ್ವಾಮಿ, ನಿಮ್ಮ ಮಾತುಗಳನ್ನು ಒಂದು ಹಾಡಲಿಕ್ಕೆ ನಮಗೆ
ಗೊತ್ತಿರಲಿಲ್ಲ ದೇವ್ರೆ. ದಯಮಾಡಿ ನಮ್ಮನ್ನ ಕ್ಷಮ ಮಾಡು ದೇವ್ರೆ. ಸ್ತೋತ್ರಪ್ಪ. ಈ ಸಲ ಬಂದಾಗ ಸ್ವಾಮಿ ದೇವ್ರೆ, ಈ ಪ್ರೀತಿಯ ಅಕ್ಕರ ಕುಟುಂಬದಲ್ಲಿ ಸ್ವಾಮಿ ದೇವ್ರೆ, ನೀನು ಸ್ವಾಮಿ ವಾಕ್ಯದೊಂದಿಗೆ ಸ್ವಾಮಿ, ಪ್ರಾರ್ಥನೆಯೊಂದಿಗೆ, ಹಾಡಿನೊಂದಿಗೆ ದೇವ್ರೆ ನೀವು ಮಾತನಾಡೋದಕ್ಕೆ ನಿಮಗೆ ಸ್ತೋತ್ರ ಮಾಡಿಕೊಳ್ತೇನೆ ಸ್ವಾಮಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಹಸ್ತಕೃಪೆ ಸಾನ್ನಿಧ್ಯ ದೇವ್ರೆ ಈ ಕುಟುಂಬದ ಮೇಲೆ ಹಿರಿಯರಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ ಸ್ವಾಮಿ ದೇವ್ರೆ. ಹಾಗೂ ಮುಂದುವರೆದ ಪ್ರಾಂತ್ಯ ನಿಮ್ಮ ಹೇಳದಕ್ಷಿಣಿ ಅಚಾಯಿಗಾಗಿ ಅಮಿಚಿಗಾಗಿ ಚೇಚಿಗಾಗಿ ದಾನವಾಗಿ ಕೊಟ್ಟಂತಹ ಸ್ವಾಮಿ ಮಕ್ಕಳು ಮೊಮ್ಮಕ್ಕಳನ್ನ ಮೊಮ್ಮಗಳನ್ನ ಆಶೀರ್ವಾದ ಮಾಡು ದೇವ್ರೆ. ಸ್ತೋತ್ರ. ಇದುವರೆಗೂ ನಡೆಸಿದ ಆತನು ನೀನು ಸ್ವಾಮಿ, ಮುಂದೆ ನಡೆಸುವ ಆತನು ಎಬಿನೇಜರು ನೀವು ಸ್ವಾಮಿ ದೇವ್ರೆ. ಸ್ತೋತ್ರಪ್ಪ. ಹಲ್ಲೆಲೂಯಾ. ಹಾಗಾಗಿ ಸ್ವಾಮಿ ಪುಟ್ಟಗಾಗಿ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಕರ್ತನೆ ಸ್ವಾಮಿ, ಮಗನು ಕರ್ತನೆ ಇವತ್ತು ರಜದಲ್ಲಿದ್ದಾನೆ, ಅವನಿಗೆ ನಾಳೆ ಮುಂಚಾನೆ ಮತ್ತೆ ಸ್ವಾಮಿ ಹಗಲಿನ ಡ್ಯೂಟಿ ಆಗಿದೆ ಸ್ವಾಮಿ ದೇವರೇ. ಅವನು ಹೋಗೋಣ ಬರೋಣ, ನಿಮ್ಮ ಕೃಪೆ ನಿಮ್ಮ ಸಾನ್ನಿಧ್ಯ ನಿಮ್ಮ ಹಸ್ತ ಆ ಮಗನ ಮೇಲೆ ಇರಲಿ, ಅವನು ಮಾಡುವಂತ ಕೆಲಸದ ಮೇಲೆ ಇರಲಿ ಸ್ವಾಮಿ ದೇವರೇ. ಸ್ತೋತ್ರ. ಅವನು ಹೋಗೋಣ ಬರೋಣ ಎಲ್ಲವನ್ನು ಅವನು ಕೆಲಸ ಮಾಡುವಂತ ಸಮಯದಲ್ಲಿ ಸ್ವಾಮಿ ದೇವರೇ ನಿಮ್ಮ ಹಸ್ತ ದೇವರೇ ಮಗನ ಮೇಲೆ ಆ ಕಂಪನಿ ಮೇಲೆ ಇರಲಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ನಿಮಗ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ದೇವರ ರಾಜಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ಕೃಪೆ ಕೊಡು ಸಹಾಯ ಮಾಡು ದೇವರ ಆತ್ಮನೇ ನಿಮಗೆ ಸ್ತೋತ್ರ. ಹಾಗಾಗಿ ಅವ್ರ ತಂದೆ ತಾಯಿಯನ್ನು ಆಶೀರ್ವದಿಸು, ಎಲ್ಲವನ್ನು ದೇವರ ವಾಕ್ಯದಲ್ಲಿ ಬೆಳೆಯುವಂತೆ ಕೃಪೆ ಕೊಡು ಸಹಾಯ ಮಾಡು. ನಮ್ಮ ಕುಟುಂಬವನ್ನು ನಿಮ್ಮ ಕರಳೊಪ್ಪಿಸಿ ಶಿವಿಗಾಗಿ ಸ್ತೋತ್ರ ಮಾಡಿಕೊಳ್ತೇನೆ ಸ್ವಾಮಿ. ಮಗಳ ಬಾಳ್ನಲ್ಲಿ ಬೆಳಕಾಗಿ ಬಂದು ಇಲ್ಲಿವರೆಗೂ ಕೊಟ್ಟಂತ ಆಯುಷ್ ಕಾಲ ಕೃಪೆ ಎಲ್ಲವನ್ನು ನಿಮ್ಮ ಕರಳೊಪ್ಪಿಸಿಕೊಡ್ತೀನಿ ಸ್ವಾಮಿ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ದೇವರೇ ಹೊಸೂರು ಪ್ರಾಂತ್ಯ ಎಲ್ಲವನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಮನೆ ಎದುರುಗಡೆ ಇರೋ ಡಾಕ್ಟರ್ ಕುಟುಂಬವನ್ನು ಆಶೀರ್ವದಿಸು, ಬಲಪಡಿಸು ದೇವರೇ. ಹೆಚ್ಚಾಗಿ ಸ್ವಾಮಿ ನಿಮ್ಮ ವಾಕ್ಯದಲ್ಲಿ ತುಂಬಿಸು ಸ್ವಾಮಿ. ಕರ್ತನೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುವಂತೆ ಜೀವಳ ತಂದೆ. ಆಮೆನ್. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವದಗಳೇ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು, ಆತನು ಮಾಡಿ ಸಕಲ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಆಮೆನ್. ನಮಗೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನಿಮಗೆ ಮಹಿಮೆಯಾಗಲಿ. ಆಮೆನ್. ಆಮೆನ್. Praise God. God bless you. Praise God. Yes.